ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಚಿಕನ್ 65 ಮಾಡ್ತಾಯಿದ್ದೇನೆ. ಅದಕ್ಕೆ ನಾನು ಚಿಕನನ್ನು 1 kg ಇದೆ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ. ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಒಂದು ಅರ್ಧ ಚಮಚಷ್ಟು ಖಾರ, ಇದಕ್ಕೆ ಮಸಾಲೆ ಖಾರ ಇದೆ. ಹಾಗೆ ಚಿಕನ್ 65 ಪೌಡರ್ ಸಿಗುತ್ತೆ, ಅದನ್ನು ಹಾಕೊಳ್ಳೋಣ 2 ಪ್ಯಾಕೆಟು. ಅದಕ್ಕೆ ಒಂಚೂರು ಕಾರ್ನ್ಫ್ಲವರ್ ಹಿಟ್ಟು ಹಾಕೊಳ್ಳೋಣ. ನಾವು ಸಾಕು, 1 ಸ್ಪೂನಷ್ಟು ನೋಡಿ. ಇದಕ್ಕೆ ಒಂದು ತತ್ತೆ ಹಾಕೊಳ್ಳೋಣ. ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನೀಟಾಗಿ ಕಲಸಿ ಒಂದು 10 ಮಿನಿಟ್ ಬಿಡೋಣ. ನಾವು ಇದನ್ನು ಮುಚ್ಚಿಡೋಣ. ನೋಡಿ, ಎಣ್ಣೆ ಕಾಯ್ದಿದೆ. ನೋಡಿ, ಮನೆಯಲ್ಲೇ ಮಾಡಿ ಒಂದು ಸಲ ಟ್ರೈ ಮಾಡ್ತೀನಿ. ಮತ್ತೆ ತಿನ್ನಬೇಕು ಅನ್ನಿಸುತ್ತೆ ನಿಮಗೆ. ಹೊರಗಡೆ ಅಷ್ಟು ಹೊರಗಡೆಕ್ಕಿಂತ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಕಲರ್ ಹೇಗೆ ಆಗ್ತದೆ ಅಂತ. ನಾನು ಸ್ವಲ್ಪ ಕಡಕಾಗಿ ತಗೋತಾ ಇದ್ದೀನಿ. ಇನ್ನು ಅಟ್ಟೆ ಸ್ಮೂತಾಗಿ ಬೇಕಾದ್ರೂ ತೆಗಿಬೋದು, ಅದನ್ನಿಲ್ಲ. ನನ್ನ ಮಕ್ಕಳಿಗೆ ಕ್ರಿಸ್ಪಿಯಾಗಿ ಕಡಕಾಗಿ ಇರಬೇಕು, ಹಾಗಾಗಿ ನಾನು ಕಡಕಾಗಿ ತೆಗಿತಾ ಇದ್ದೇನೆ. ಕಾರ್ನ್ಫ್ಲವರೇ ಬೇಕನ್ನೋಂಗಿಲ್ಲ, ನಾವು ಎಗ್ ಹಾಕಿದ್ರೂ ಸಾಕು, ನಡೀತೆ. ಕಾರ್ನ್ಫ್ಲವರ್ ಇದ್ದವರು ಹಾಕ್ಬೋದು, ಇಲ್ಲದ ನಡೀತೆ. ಆಪ್ಷನ್ಗೆ ಇಟ್ಟಿದ್ದೇನೆ ಕಾರ್ನ್ಫ್ಲವರನ್ನು ನಾನು. ನೋಡಿ, ಫುಲ್ ಕಲರ್ ಚೇಂಜ್ ಆಗಿರ್ಬೋದು. ಇದನ್ನು ತೆಗೆಯೋಣ. ಬನ್ನಿ ಸರ್ವ್ ಮಾಡೋಣ ಈಗ ನಾವು. ಸರ್ವ್ ಫಾರ್ ಚಿಕನ್ 65. ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಹೊರಗಡೆ ತರೋದೇ ಬಿಟ್ಟು ಬಿಡ್ತೀರ ನೀವು. ನಾವಂತೂ ಹೊರಗಡೆ ತರೋದೇ ಬಿಟ್ಟಿದ್ದೀವಿ, ಮನೆಯಲ್ಲೇ ಮಾಡುತ್ತೇವೆ. ನೀವು ಕೂಡ ಮನೆಯಲ್ಲೇ ಮಾಡಿ. ಹಾಗೂ ಫ್ರೆಶ್ ಆಗಿರುತ್ತೆ, ಹಾಗೂ ಡಿಶ್ ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲನೂ ಒಳ್ಳೆಯದು. ಅಂಗಡಿಯಲ್ಲಿ ತರೋದು ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಗೊತ್ತಿಲ್ಲ, ಯಾವಾಗ ಕರೆದಿರ್ತಾರೋ ಗೊತ್ತಿಲ್ಲ. ಮತ್ತು ನಾವು ಹೋದ್ಮೇಲೆ ಬಿಸಿ ಮಾಡಿಕೊಡ್ತಾರೆ, ಅದು ಬೇಡ. ಇದು ಫ್ರೆಶ್ ಆಗಿ ಮಾಡಿ ನೀವು ತಿನ್ನಿ, ಆರೋಗ್ಯವಂತರಾಗಿರಿ. ಥ್ಯಾಂಕ್ ಯು ಆ್ಯಂಡ್ ಸೋ ಮಚ್.